ಮುಂಡಗೋಡ್ ತಾಲೂಕಿನ ಚೌಡಳ್ಳಿ ಕ್ಯಾಸಿನಕೇರಿ ರಸ್ತೆಯಲ್ಲಿ ಅಧ್ವಾನ ಶುರುವಾಗಿದೆ. ಚೌಡಳ್ಳಿ ಕ್ಯಾಸಿನಕೇರಿ ಮಲವಳ್ಳಿ ಲಕ್ಕೊಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಳೆಗಾಲದಲ್ಲಿ ಹೊಂಡಗಳಿಂದ ತುಂಬಿ ಸಂಚರಿಸಲಾಗದ ಸ್ಥಿತಿಗೆ ತಂದಿಟ್ಟಿದೆ. ಮುಂಡಗೋಡ್ ತಾಲೂಕಿನ ಚೌಡಳ್ಳಿ ಮಲವಳ್ಳಿ ಲಕ್ಕೊಳ್ಳಿ ಕ್ಯಾಸನಕೇರಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ನೀರಾವರಿ ಯೋಜನೆಗಾಗಿ ಕಾಮಗಾರಿ ಮಾಡಲಾಗಿತ್ತು. ಪೈಪ್ಲೈನ್ ಅಳವಡಿಸಲು ರಸ್ತೆಯಲ್ಲೇ ಗುಂಡಿ ತೆಗೆದು ಪೈಪ್ಲೈನ್ ಜೋಡಿಸಲಾಗಿದೆ. ಆದರೆ ಹಾಗೆ ಗುಂಡಿ ತೋಡಿ ಪೈಪುಗಳನ್ನ ಜೋಡಿಸಿದ ನಂತರ ಸಮರ್ಪಕವಾಗಿ ಗುಂಡಿಗಳನ್ನ ಮುಚ್ಚಿಯೇ ಇಲ್ಲ. ಹೀಗಾಗಿ ಸದ್ಯ ಮಳೆ ಬಂದಿರೋ ಕಾರಣಕ್ಕೆ ಗುಂಡಿಗೆ ಹಾಕಲಾಗಿದ್ದ ಮಣ್ಣು ಸಂಪೂರ್ಣ ಕುಸಿದಿದೆ. ಪರಿಣಾಮ ರಸ್ತೆಯಲ್ಲಿ ವಾಹನಗಳಿರಲಿ ಜನರು ಓಡಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶುಕ್ರವಾರ ಬೆಳಿಗ್ಗೆ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಹಾಗೂ ಮಾಜಿ ಶಾಸಕ ವಿಎಸ್ ಪಾಟೀಲ್ರಿಗೂ ಈ ರಸ್ತೆಯ ಸಂಚಾರ ಕಿರಿಕಿರಿಯಾಗಿತ್ತು. ರಸ್ತೆಯ ಗುಂಡಿಯಲ್ಲಿ ಕಾರು ಇಳಿಯದೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ತೆರಳಿ ಬೇರೆ ಮಾರ್ಗದಿಂದ ಸಂಚರಿಸಿದ್ರು. ಇಲ್ಲಿನ ರಸ್ತೆಯಲ್ಲಿ ರಸ್ತೆ ಸಮಸ್ಯೆಯಿಂದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಮಾತ್ರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.